ಒಟ್ಟಿನಲ್ಲಿ ಈ ಕರ್ನಾಟಕ ರಾಜಕೀಯದಲ್ಲಿ ಬಿಡದಿ ಟೌನ್ಶಿಪ್ ದಂಗಲ್ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಆದರೆ ಈ ಬಾರಿ ಅದು ಅಭಿವೃದ್ಧಿಯ ವಿಷಯಕ್ಕಲ್ಲ, ಬದಲಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರ ನಡುವಿನ ತೀವ್ರ ವಾಕ್ಸಮರದಿಂದ ಜೈಲ್ ಪಾಲಿಟಿಕ್ಸ್ನ ಕೇಂದ್ರ ಬಿಂದುವಾಗಿದೆ. ಸಿಎಂ ಡಿಕೆಶಿ ಜೈಲಿಗೆ ಕಳುಹಿಸಲು ನಡೆದಿದ್ಯಾ ಪ್ಲಾನ್? ರಾಜಕೀಯ ಪಡಸಾಲೆಯಲ್ಲಿ ಸಿಎಂ ಮಾತಿನದ್ದೇ ಸದ್ದು. ರಾಜ್ಯ ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಮತ್ತು ಎಚ್ ಡಿ ಕುಮಾರಸ್ವಾಮಿ ನಡುವಿನ ಜಿದ್ದಾಜಿದ್ದಿ ಹೊಸತೇನಲ್ಲ. ಆದರೆ ಇತ್ತೀಚೆಗೆ ಸಿಎಂ ಡಿಕೆ ಶಿವಕುಮಾರ್ ಅವರು ನೇರವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಮೇಲೆ ಗಂಭೀರ ಆರೋಪವೊಂದನ್ನ ಹೊರಿಸಿದ್ದಾರೆ. ಇನ್ನು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಹೇಳಿಕೆ ಪ್ರಸ್ತಾಪಿಸಿದ ಡಿಕೆ ಶಿವಕುಮಾರ್, ನಾನು ಮುಖ್ಯಮಂತ್ರಿಯಾಗಿರುವುದನ್ನ ಕೆಲವರು ಸಹಿಸ್ತಿಲ್ಲ, ಮತ್ತೆ ನನ್ನನ್ನ ಜೈಲಿಗೆ ಕಳಿಸೋ ಷಡ್ಯಂತ್ರ ಮಾಡಿದ್ದಾರೆ ಅನ್ನೋ ಬಾಂಬ್ ಸಿಡಿಸಿದ್ರು. ನಾನು ಸಿಎಂ ಆಗಿರೋದು ಪಾಪ ಕೆಲವರಿಗೆ ತಡ್ಕೊಳಕ್ ಸಾಧ್ಯನೇ ಆಗ್ತಾ ಇಲ್ಲ, ನಿದ್ರೆ ಬರ್ತಾ ಇಲ್ಲ. ಈ ರಾಜ್ಯದ ಅಭಿವೃದ್ಧಿ, ಜನ ತೋರಿಸರಂತ ಪ್ರೀತಿ ಸಹಿಸಕ್ ಆಗ್ತಾ ಇಲ್ಲ. ನನ್ನ ಜೈಲಿಗೆ ಕಳಿಸಬೇಕು, ಜೈಲಿಗೆ ಹೋಗೋದಕ್ಕೆ ಎಷ್ಟು ವರ್ಷಗಳಿಂದ ಸಂಚುಗಳು ನಡೀತು ಅನ್ನೋದು ಕೂಡ ನಾನು ಇನ್ನೊಂದು ದಿನ ನಿಮಗೆ ವಿವರಿಸಿ ನಾನು ತಿಳಿಸ್ತಾ ಇದ್ದೇನೆ. ಈಗೂ ಕೂಡ ಮಾಧ್ಯಮದಲ್ಲಿ ನಾನು ನೋಡ್ತಾ ಇದ್ದೆ, ಇವತ್ತು ಡಿಕೆಶಿ ಜೈಲಿಗೆ ಹೋಗುವ ದಿನ ಬಂದೇ ಬರ್ತದೆ ಅಂತ ಹೇಳಿ ನಮ್ಮ ಕುಮಾರಣ್ಣವರು, ಎಚ್ ಡಿ ಕೆ ಅಂದ್ರೆ ಕುಮಾರಣ್ಣವರು ಅವರು ಹೇಳಿದ್ದಾರೆ. ನಾನು ಸ್ವಾಗತ ಮಾಡ್ತೇನೆ. ನಿಮ್ಮ ಆಸೆಗೆ ಒಳ್ಳೇದಾಗಲಿ. ಬಿಡದಿ ವಿಷಯದಲ್ಲಿ ಜೈಲಿಗೆ ಹೋಗುವ ಪ್ರಶ್ನೆ ಇಲ್ಲ. ಏನಾದರೂ ಜೈಲಿಗೆ ಹೋಗುವ ಪ್ರಶ್ನೆ ಬಂದ್ರೆ ಬೆಳಗಾವಿ ಪ್ರಕರಣದಲ್ಲಿ ಹೋಗಬಹುದು ಅಂತ ಈ ಹಿಂದೆ ಬಿಡದಿ ಟೌನ್ಶಿಪ್ ವಿರೋಧಿಸಿ ನಡೆದಿರುವಂತಹ ಹೋರಾಟ ಸಂದರ್ಭದಲ್ಲಿ ಹೇಳಿದ್ರು. ಇವತ್ತು ಯಾವುದೇ ರೀತಿಯಲ್ಲಿ ಈ ಒಂದು ಬಿಡದಿಯ ಪ್ರಾಜೆಕ್ಟ್ ಅನ್ನ ಕೈ ಬಿಟ್ಟರೆ ಅವರು ಜೈಲು ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ಏನಾದರೂ ಜೈಲು ಹೋಗ್ತಕ್ಕಂಥ ಪ್ರಶ್ನೆ ಬಂದರೆ ಬೆಳಗಾವಿಯಲ್ಲಿ ಮಾಡಿಸ್ಕೊಂಡು ಇವ್ರು ಮಾಡಿದ್ದಾರೆ, ಇನ್ನೊಬ್ರು ಕೈ ಮಾಡಿಸ್ಕೊಂಡು ಬೆಳಗಾವಿನಲ್ಲಿ ಕೇಸ್ ಬೇಕಾದ್ರೆ ಹೋಗಬಹುದು. ಬಿಡದಿ ಜನರಿಂದ ಅವ್ರು ಯಾವ ತೊಂದರೆ, ಯಾವ ಜೈಲು ಹೋಗ್ತಕ್ಕಂಥ ಪ್ರಶ್ನೆ. ಬಿಡದಿಯ ರೈತರ ಪಾಲಿಗಂತೂ ಈ ರಾಜಕೀಯ ಕಿತ್ತಾಟದಲ್ಲಿ ಭೂಮಿಯ ಬದುಕು ಮತ್ತು ಭವಿಷ್ಯ ಎರಡೂ ಅತಂತ್ರವಾಗಿದೆ. ಇಬ್ಬರು ನಾಯಕರು ರೈತನ ಪರ ಅಂತ ಘೋಷಿಸುತ್ತಿದ್ರು. ವಾಸ್ತವದಲ್ಲಿ ಇದು ಭವಿಷ್ಯದ ರಾಜಕೀಯ ರಣತಂತ್ರಗಳ ಮತ್ತು ಅಸ್ತಿತ್ವದ ಹೋರಾಟವಾಗಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆ ಜಾರಿಯಾಗುತ್ತದೆಯೋ ಅಥವಾ ರಾಜಕೀಯ ಒತ್ತಡಕ್ಕೆ ಮಣಿದು ಸರ್ಕಾರ ಹಿಂದೆ ಸರಿಯುತ್ತದೆಯೋ ಎನ್ನುವುದು ಕಾದು ನೋಡಬೇಕಿದೆ. ಆದರೆ ಬಿಡದಿ ಟೌನ್ಶಿಪ್ ಯೋಜನೆ ಪರ ವಿರೋಧ ನಡುವೆ ಜೈಲು ಪಾಲಿಟಿಕ್ಸ್ ಸದ್ದು ಮಾಡುತ್ತಿದ್ದು ರಾಜಕೀಯ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ.